ಸಬ್ಕಾನ್ಷಿಯಸ್ ಮೈಂಡ್ ಒಬ್ಬ ಫೇಮಸ್ ರೈಟರ್ಗೆ ನಿದ್ರೆಯಲ್ಲಿ ಹೇಗೆಲ್ಲ ಸಹಾಯ ಮಾಡ್ತು ಅನ್ನೋದನ್ನ ನೋಡೋಣ. ರಾಬರ್ಟ್ ಲೂಯಿಸ್ ಸ್ಟೀವೆನ್ಸನ್ ಅನ್ನೋರು ಫೇಮಸ್ ಆದ ರೈಟರ್. ಇವರು ಥ್ರಿಲ್ಲರ್ ನಾವೆಲ್ಸ್ನ ಹೆಚ್ಚಾಗಿ ಬರೀತಾರೆ. ಅವರು ಕನಸು ಕಾಣೋದು ಒಂದು ಅಭ್ಯಾಸವಾಗಿಯೇ ಇತ್ತು. ಸೊ ಆ ಹ್ಯಾಬಿಟ್ನ ಅವರು ಅನುಕೂಲಕರವಾಗಿ ಉಪಯೋಗಿಸ್ಕೊಂಡ್ರು. ಹೇಗೆ ಅಂದರೆ ಅವರ ಫಂಡ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗೆಲ್ಲ ಕಡಿಮೆ ಆಗುತ್ತೋ ಆವಾಗ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಮಲಗೋಕ್ಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಂತೆ. ಲೈಕ್ ನನಗೆ ಒಂದು ಥ್ರಿಲ್ಲಿಂಗ್ ನಾವೆಲ್ ಬರೀಬೇಕು, ಅದಕ್ಕೆ ಸ್ಟೋರೀಸ್ ಬೇಕು, ಆ ನಾವೆಲ್ನ ಮಾರ್ಕೆಟಿಂಗ್ ಮಾಡೋವಾಗ ನನಗೆ ತುಂಬ ಪ್ರಾಫಿಟ್ ಬರಬೇಕು, ಈ ರೀತಿ ಒಂದು ಥ್ರಿಲ್ಲಿಂಗ್ ಸ್ಟೋರೀಸ್ನ ನನಗೆ ಕೊಡು ಅಂತ ಹೇಳಿ ಮಲಗ್ತಾರಂತೆ. ಅದಕ್ಕೆ ತಕ್ಕಂತೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಸಹ ಅವರ ಕನಸಿನ ಮೂಲಕ ಪಾರ್ಟ್ ಬೈ ಪಾರ್ಟ್ ಒಂದು ಸೀರಿಯಲ್ನ ಹಾಗೆ ಆ ಸ್ಟೋರೀಸ್ನ ಕೊಡುತ್ತಂತೆ. ಅವ್ರಿಗೆ ಗೊತ್ತಿರಲ್ವಂತೆ ಆ ಸ್ಟೋರಿಯ ಎಂಡಿಂಗ್ ಏನು ಅಂತ. ಆದರೆ ಪ್ರತಿ ರಾತ್ರಿ ಒಂದೊಂದು ಪಾರ್ಟಾಗಿ ಆ ನಾವೆಲ್ಗೆ ಬೇಕಾಗಿರೋ ಸ್ಟೋರಿನ ಕನಸಿನ ರೂಪದಲ್ಲಿ ಕೊಡುತ್ತಂತೆ. ಸೊ ಇದೇ ಸಬ್ಕಾನ್ಷಿಯಸ್ ಮೈಂಡ್ನ ಅದ್ಭುತವಾದ ಶಕ್ತಿ. ಸರಿ, ಇವಾಗ ನಿದ್ರೆ ಇಲ್ಲದೆ ಯಾರೆಲ್ಲ ಸಫರ್ ಆಗ್ತಿದ್ದಾರೋ ಅವ್ರಿಗೆಲ್ಲ ಈ ಆಥರ್ ಒಂದು ಚಿಕ್ಕ ಪ್ರೇಯರ್ನ ಹೇಳಿದ್ದಾರೆ. ಈ ಪ್ರೇಯರ್ನ ತುಂಬ ಕಾಮಾಗಿ ಸ್ಲೋ ಆಗಿ ಮಲ್ಗೋಕ್ಕೆ ಮುಂಚೆ ರಿಪೀಟ್ ಮಾಡಿದ್ರೆ ಸಾಕು, ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಪ್ರೇಯರ್ ಏನಂದರೆ, ಮೈ ಟೋಸ್ ಆರ್ ರಿಲ್ಯಾಕ್ಸ್, ಮೈ ಆ್ಯಂಕಲ್ಸ್ ಆರ್ ರಿಲ್ಯಾಕ್ಸ್ಡ್, my abdominal muscles are relaxed, my heart and lungs are relaxed, my hands and arms are relaxed, my neck is relaxed, my brain is relaxed, my face is relaxed, my eyes are relaxed, my whole mind and body are relaxed. ನನಗೆ ಕೆಟ್ಟದ್ದು ಮಾಡಿದ ಎಲ್ಲರನ್ನು ನಾನು ಫರ್ಗಿವ್ ಮಾಡ್ತೀನಿ. ನಾನು ಎಲ್ರಿಗೂ ಹೆಲ್ತ್, ಪೀಸ್, ಹ್ಯಾಪಿನೆಸ್ ಸಿಗಲಿ ಅಂತ ಪ್ರೇ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ಪ್ರಶಾಂತವಾಗಿದ್ದೀನಿ. ಈ ಕಾಮ್ನೆಸ್ ನೈಟೆಲ್ಲ ನನ್ನ ಜೊತೆನೇ ಇರುತ್ತೆ. ಸೊ ನಾನು ಬೆಳಗ್ಗೆ ಎದ್ದೇಳುವಾಗ ಖುಷಿಯಿಂದ ಎದ್ದೇಳ್ತೀನಿ. ಈ ಪ್ರೇಯರ್ನ ಡೈಲಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಹೇಳಿ ಮಲ್ಕೊಂಡ್ರೆ ನಮಗೆ ಒಳ್ಳೆ ನಿದ್ರೆ ಆ್ಯಂಡ್ ಬೆಳಗ್ಗೆ ಎದ್ದೇಳುವಾಗ ಖುಷಿಯಾಗಿ ಎದ್ದೇಳ್ಬೋದು ಅಂತ ನಮ್ಮ ಆಥರ್ ಹೇಳಿದ್ದಾರೆ. ಈ ಚಾಪ್ಟರ್ನ ಸಮ್ಮರಿ ಏನಂದರೆ, ನಿದ್ರೆ ಎಲ್ರಿಗೂ ತುಂಬ ಮುಖ್ಯವಾದದ್ದು. ಅದು ಚಿಕ್ಕ ನ್ಯಾಪ್ ಆದರೂ ಲಾಂಗ್ ಸ್ಲೀಪ್ ಆದರೂ ಅದು ಡೀಪ್ ಆಗಿರಬೇಕು. ಡೀಪ್ ಸ್ಲೀಪ್ ಇದ್ರೇ ಸಬ್ಕಾನ್ಷಿಯಸ್ ಮೈಂಡ್ನ ಮಿರಾಕ್ಯುಲಸ್ ಪವರ್ಸ್ನ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಯಾರಿಗೆಲ್ಲ ನಿದ್ರೆ ಪ್ರಾಬ್ಲಮ್ ಇದೆಯೋ ಅವರು ಅದನ್ನ ಮೊದಲು ಸರಿಪಡಿಸ್ಕೊಳ್ಬೇಕು. ಆರೋಗ್ಯಕರ ನಿದ್ರೆಗೆ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ನಿದ್ರೆ ಹೆಲ್ದಿಯಾಗಿರುತ್ತೋ ಆವಾಗಲೇ ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಮಿರಾಕ್ಯುಲಸ್ ಪವರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ.